ಬರೀ 9 to 5 ಜಾಬ್ ಸ್ಟಿಕ್ ಆನ್ ಆಗದೆ ಎಕ್ಸ್ಪ್ಲೋರ್ ಮಾಡಿ. ಜಾಬ್ ಬೇರೆ, ಬಿಸ್ನೆಸ್ ಬೇರೆ. ಸೊ ಬಿಸ್ನೆಸ್ ಮಾಡಿದ್ರೆ ಗೊತ್ತಾಗುತ್ತೆ ಅವ್ರಿಗೆ. ನಮ್ಮಲ್ಲಿ ಬನ್ನಿ, ನಮ್ಮಲ್ಲೂ ಬಿಸ್ನೆಸ್ ಆಪರ್ಚುನಿಟಿ ಇದೆ, ಕೊಡ್ತೀವಿ. ಸುಮ್ಮನೆ ಒಂದು ಬೌಂಡ್ರಿಯಲ್ಲಿ ಇರೋಕ್ಕೆ ಹೋಗ್ಬೇಡಿ ಅಷ್ಟೇ. ಬೌಂಡ್ರಿಯಿಂದ ಆಚೆ ಬೇಡಿ, ಗೊತ್ತಾಗುತ್ತೆ ಲೈಫ್ ಅಂದರೆ ಏನು ಅಂತ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ಆದರೆ ತೀರಾ ಸೈಡಲ್ಲಿ ಎಲ್ಲೂ ಹಾಕ್ಬೇಡ. ಹಾಯ್, ನಮಸ್ಕಾರ. ಕೆಲವು ನೆನಪುಗಳು ನಾವು ಚಿಕ್ಕ ವಯಸ್ಸಿದ್ದಾಗ ತುಂಬಾ ಎಂಜಾಯ್ ಮಾಡಿರ್ತೀವಿ, ಬಟ್ ಕಾಲಕ್ರಮೇಣ ಅದು ಮರೆಯಾಗಿ ಹೋಗಿರುತ್ತೆ. ಆದರೆ ಕೆಲವೊಬ್ರು ಮಾತ್ರ ಅಂತ ಪ್ರಾಡಕ್ಟ್ಸ್ನ ವಾಪಸ್ ತರಕ್ಕೆ ಇಷ್ಟಪಡ್ತಾರೆ. ಅದರಲ್ಲಿ ಗೋಲಿ ಹೊಡಿ ಸೋಡಾ ಬ್ರ್ಯಾಂಡ್ ಕೂಡ ಒಂದು. ಹೌದು, ಇವತ್ತು ನಮ್ಮ ಉಲ್ಫ್ ಮೈಂಡ್ ಯಾರು ಅಂದ್ರೆ ಗೋಲಿ ಹೊಡಿ ಸೋಡಾ ಬ್ರ್ಯಾಂಡ್ನ ಓನರ್ ಶಾಂತ್ ಕುಮಾರ್ ಅವರು. ಬನ್ನಿ ಇವತ್ತು ಅವ್ರನ್ನ ಮಾತಾಡ್ಸೋಣ. ಹಲೋ ಸರ್, ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದೆ. ನೀವು ಹೇಗಿದ್ದೀರಾ? ಸರ್ ನಾವು ಸೂಪರ್ ಸರ್, ಥ್ಯಾಂಕ್ ಯು ಸೊ ಮಚ್. ಮತ್ತೆ ಸರ್, ಬೆಂಗಳೂರಲ್ಲಿ ಫಸ್ಟ್ ಗೋಲಿ ಸೋಡಾ ಬ್ರ್ಯಾಂಡ್ ಅಂತ ಸ್ಟಾರ್ಟ್ ಮಾಡಿದ್ದು ನೀವೇ. ಅದು ಗೋಲಿ ಹೊಡಿ ಬ್ರ್ಯಾಂಡ್ ಅಂತ. ಹೌದು. ಈ ಗೋಲಿ ಹೊಡಿ ಬ್ರ್ಯಾಂಡ್ ಹೇಗೆ ಸ್ಟಾರ್ಟ್ ಆಯ್ತು, ಯಾವಾಗ ಸ್ಟಾರ್ಟ್ ಆಯ್ತು ಅಂತ ಹೇಳ್ಬೋದಾ? 2019 ಡಿಸೆಂಬರ್ ಸ್ಟಾರ್ಟ್ ಮಾಡಿದೆ ಈ ಬ್ರ್ಯಾಂಡ್ನ. ಸ್ಟಾರ್ಟ್ ಆಗಿದ್ದು ಮುಂಚೆ ಗೋಲಿ ಸೋಡಾ ಇರಲಿಲ್ಲ ಮಾರ್ಕೆಟಲ್ಲಿ, ಎಲ್ಲ ಪ್ಲ್ಯಾಟ್ಫಾರ್ಮಲ್ಲಿ ಅಲ್ಲಿ ಇಲ್ಲಿ ಇತ್ತು. ಸೊ ಅದನ್ನು ಸ್ವಲ್ಪ ಚೇಂಜ್ ಮಾಡಿ ಹೊಸದಾಗಿ ಬ್ರ್ಯಾಂಡೆಡ್ ಆಗಿ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ದು ಇದನ್ನು. ಸರ್, ನಿಮ್ಮಲ್ಲಿ ಎಷ್ಟು ವೆರೈಟೀಸ್ ಆಫ್ ಫ್ಲೇವರ್ಸ್ ಗೋಲಿ ಸೋಡಾಗಳಿದೆ ಸರ್? ನಮ್ಮಲ್ಲಿ ಒಂದು 5 ಫ್ಲೇವರ್ಸ್ ಇದೆ. ಗ್ಲಾಸ್ ಬಾಟಲ್ 5 ಫ್ಲೇವರ್ಸ್ ಇದೆ, ಪೆಟ್ ಬಾಟ್ಲಲ್ಲಿ 7 ಫ್ಲೇವರ್ ಇದೆ. ಯಾವುದು ನಿಮ್ಮದು ಫಾಸ್ಟೆಸ್ಟ್ ಸೆಲ್ಲಿಂಗ್ ಸರ್? ಲೆಮನ್ ಸರ್, ನಮ್ಮದು ಲೆಮನ್ ಫಾಸ್ಟ್ ಸೆಲ್ಲಿಂಗ್. ಓಕೆ ಸರ್, ನಿಮ್ಮದು ಮುಂಚೆ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಇತ್ತಾ ಅದೇ, ಅಥವಾ ಇದೇ ನಿಮ್ಮ ಫಸ್ಟ್ ಬ್ರ್ಯಾಂಡಾ? ಹೇಗೆ R&D ನಡೀತಿದೆ? ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಏನಿಲ್ಲ. ಮುಂಚೆ ವರ್ಕ್ ಮಾಡ್ತಿದ್ದೆ, ಮ್ಯಾನೇಜರ್ ಆಗಿ ಸ್ವಿಗ್ಗಿಯಲ್ಲಿ ವರ್ಕ್ ಮಾಡ್ತಿದ್ದೆ. ಅದಾದಮೇಲೆ ಬಿಸ್ನೆಸ್ ಮಾಡಬೇಕು ಅಂತೇಳಿ ಬಂದಿದ್ದು. ಇದೇ ನನ್ನ ಫಸ್ಟ್ ಬ್ರ್ಯಾಂಡ್ ಇದು. ಸರ್, ಈಗ ಜನಗಳಿಗೆ ಒಂದು ಮಿಸ್ಕನ್ಸೆಪ್ಷನ್ ಇರುತ್ತೆ, ಏನಂತಂದರೆ ಸೋಡಾ ಅಂದರೆ ಅನ್ಹೆಲ್ದಿ, ಕಲರ್ಸ್ ಯೂಸ್ ಮಾಡ್ತಾರೆ, ಆರ್ಟಿಫಿಷಿಯಲ್ ಫ್ಲೇವರ್ಸ್ ಇರುತ್ತೆ ಅಂತ. ಮತ್ತು ಈ ಗೋಲಿ ಹೊಡಿ ಬ್ರ್ಯಾಂಡ್ ಹೇಗೆ ಅದನ್ನು ಡಿಫೈನ್ ಮಾಡುತ್ತೆ ಸರ್? ಸರ್, ಈ ಮಿಸ್ಕನ್ಸೆಪ್ಷನ್ ಇರೋದಕ್ಕೆ ಬ್ರ್ಯಾಂಡೆಡ್ ಆಗಿ ಮಾಡಿದ್ದು. ಮಾಡಬೇಕು ಒಂದು ಹೆಲ್ತಿಯಾಗಿ, ಹೈಜಿನಿಕ್ ಆಗಿ, ಒಳ್ಳೆ ಫ್ಲೇವರ್ಸು ವಿತ್ ಒಳ್ಳೆ ಕೇನ್ ಶುಗರ್, ರಾ ಶುಗರ್ ಹಾಕಿ ಮಾಡಬೇಕು ಅಂತೇಳಿ ಮಾಡಿದ್ದು ಬ್ರ್ಯಾಂಡ್ನ. ಓಕೆ ಸರ್, ಈಗ ಮಾರ್ಕೆಟಲ್ಲಿ ದೊಡ್ಡ ದೊಡ್ಡ ಕಾಂಪಿಟೇಟರ್ಸ್ಗಳಿದ್ದಾರೆ, ಲೈಕ್ ಕೋಲಾ ಆಗಿರ್ಬೋದು, ಪೆಪ್ಸಿ ಆಗಿರ್ಬೋದು. ಸೊ ಅದ್ರಗಳ ಮಧ್ಯೆ ನಿಮ್ಮ ಬ್ರ್ಯಾಂಡ್ನ ಹೇಗೆ ಸಸ್ಟೈನ್ ಮಾಡ್ಕೊಂಡ್ರಿ ಸರ್? ಕಾನ್ಸೆಪ್ಟ್ ಅಷ್ಟೇ. ಗೋಲಿ ಸೋಡಾ ಅಂದರೆ ಮುಂಚೆ ಇರಲಿಲ್ಲ. ಈ ಬರೀ ಅಲ್ಲಿ ಕಾಣಿಸೋದು ಅಷ್ಟೇ. ಈಗ ನಾವು ಬ್ರ್ಯಾಂಡೆಡ್ ಆಗಿ ಮಾಡಿದ್ಮೇಲೆ ನಮ್ಗೆ ಯೂನಿಕಾಗಿ ಕಾಣ್ತಾ ಇದೆ ಬ್ರ್ಯಾಂಡು ಬಾಟ್ಲು. ಯುನೀಕ್ ಸೆಲ್ಲಿಂಗ್ ಪ್ರೈಸೇ ಬಾಟ್ಲ್ ಆ್ಯಕ್ಚುಲಿ ಫಸ್ಟು. ಸೆಕೆಂಡು ಟೇಸ್ಟು, ಕ್ವಾಲಿಟಿ. ಜನಕ್ಕೆ ಏನೋ ಸ್ವಲ್ಪ ಚೇಂಜ್, ಏನೋ ಡಿಫ್ರೆಂಟಾಗಿ ಏನೋ ಬೇಕು ಅಂತ ಅನ್ನಿಸ್ತು. ಸೊ ಈಗ ಎಲ್ಲರೂ ಈ ಮಧ್ಯೆ ಇದನ್ನು ತುಂಬ ಕನ್ಸ್ಯೂಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಓಕೆ ಸರ್, ಈ ಬ್ರ್ಯಾಂಡ್ನ ಸ್ಟಾರ್ಟ್ ಮಾಡಬೇಕಾದ್ರೆ ನಿಮಗೆ ಏನೇನು ಚಾಲೆಂಜಸ್ಸು, ಸ್ಟ್ರಗಲ್ಸ್ ಇತ್ತು ಅಂತ ಹೇಳ್ಬೋದು? ಯಾಕಂತಂದರೆ ನಿಮಗೆ ಕಂಪ್ಲೀಟ್ ನಾನ್ ಫುಡ್ ಬ್ಯಾಕ್ಗ್ರೌಂಡಿಂದ ಬಂದಿರೋದು ಅಂತ ಹೇಳಿದ್ರಿ. ಸೊ ಇದಕ್ಕೆ ಹೇಗೆ ಸ್ಟಾರ್ಟ್ ಆಯಿತು ಮತ್ತು ಏನೇನು ಚಾಲೆಂಜಸ್ ಇತ್ತು? ಸೊ ಬಾಟ್ಲ್ ಸೋರ್ಸೇ ದೊಡ್ಡ ಚಾಲೆಂಜ್ ಇತ್ತು ಸ್ಟಾರ್ಟಿಂಗಲ್ಲಿ. ಬಾಟ್ಲ್ ಸೋರ್ಸು, ಒಂದು ಮೇಕಿಂಗ್ ಪ್ರೋಸೆಸ್ಸು ಅವೆಲ್ಲ ಎಲ್ಲೂ ಮುಂಚೆ ಯಾರಿಗೂ ಗೊತ್ತಿರಲಿಲ್ಲ, ಐಡಿಯಾನೂ ಇಲ್ಲ. ಎಲ್ಲ ಹಳೆ ಪ್ರೋಸೆಸ್ ಎಲ್ಲ ಮಾಡ್ತೀವಿ, ಕೈಯಲ್ಲಿ ತಿರುಗಿಸೋದು ಅವೆಲ್ಲ ಮಾಡ್ತಾಯಿದ್ವು. ನಾವು ಎಲ್ಲ ಹುಡುಕಿ ಇದು ಟೆಕ್ನಾಲಜಿ ಎಲ್ಲ ಸೆಟ್ ಮಾಡಿ ಎಲ್ಲ ಮಾಡುವಷ್ಟು ಸುಮಾರು 6 ತಿಂಗಳಾಯಿತು. ಮತ್ತು ಇನ್ನೊಂದು ದೊಡ್ಡ ಚಾಲೆಂಜು ಕೋವಿಡ್. ಮಾಡಿದ 3 ತಿಂಗಳಿಗೆ ಕೋವಿಡ್ ಬಂದಿತ್ತು ನಮಗೆ. ಸೊ ಕೋವಿಡಿಂದ ಸ್ವಲ್ಪ ಇಶ್ಯೂಸ್ ಆಯಿತು. ಅದಾದಮೇಲೆ ಒಂದು ವರ್ಷ ಆಯಿತು ಇದನ್ನು ಮಾರ್ಕೆಟಿಗೆ ತರೋಕ್ಕೆ, ಫುಲ್ ಫ್ಲೆಶ್ಡ್ ಆಗಿ ತರೋಕ್ಕೆ 1 ವರ್ಷ ಆಯಿತು. ಸರ್, ಮತ್ತು ನಿಮ್ಮದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಹೇಗೆ ನಡೀತದೆ ಸರ್? ಲೈಕ್ ಆಫ್ಲೈನ್ ಆಗಿರ್ಬೋದು, ಆನ್ಲೈನ್ ಆಗಿರ್ಬೋದು? ಎರಡೂ ಮಾಡ್ತೀವಿ ಸರ್. ಆಫ್ಲೈನ್, ಆನ್ಲೈನ್ ಎರಡೂ ಮಾಡ್ತೀವಿ. ಆಫ್ಲೈನ್ ಅಂದರೆ ಎಲ್ಲ ನಾವು ಸೇಲ್ ಮಾಡೋ ಎಲ್ಲ ಶಾಪ್ಸಲ್ಲೂ ಪೋಸ್ಟರ್ಸ್ ಇರ್ತದೆ. ಆನ್ಲೈನಲ್ಲೂ ಪ್ರಮೋಷನ್ಸ್ ಬಿಡ್ತಾ ಇರ್ತೀವಿ, ಪೋಸ್ಟರ್ಸ್ ಬಿಡ್ತಾ ಇರ್ತೀವಿ, ಆಗಾಗ ಆ್ಯಡ್ಸ್ ಕೊಡ್ತಾ ಇರ್ತೀವಿ. ಸೊ ಮತ್ತು ನಿಮ್ಮ ಡಿಸ್ಟ್ರಿಬ್ಯೂಷನ್ಸ್ ಎಲ್ಲೆಲ್ಲಿ ಕೊಡ್ತಾ ಇದೆ ಸರ್? ಡಿಸ್ಟ್ರಿಬ್ಯೂಷನ್ ಫ್ರಾಂಚೈಸಿ ಆಲ್ ಓವರ್ ಕರ್ನಾಟಕ? ಬ್ಯಾಂಗ್ಳೂರು, ಸದ್ಯಕ್ಕೆ ಬೆಂಗಳೂರಲ್ಲಿ ಕೊಡ್ತಾ ಇದ್ದೀನಿ. ಸುಮಾರು ಏರಿಯಾ ಖಾಲಿ ಇದೆ. ಮೈಸೂರಿಗೆ ಕೊಡ್ತಾ ಇದ್ದೀನಿ. ಮತ್ತು ಕುಣಿಗಲ್ಲು, ಕೋಲಾರ, ಹಿರಿಯೂರು, ಗುಬ್ಬಿ, ತುಮಕೂರು ಎಲ್ಲ ಕಡೆ ಕೊಡ್ತಾ ಇದ್ದೀನಿ. ಬಟ್ ಇನ್ನೂ ಡಿಸ್ಟ್ರಿಬ್ಯೂಟರ್ಸ್ ಬೇಕಿದ್ದಾರೆ ನಮಗೆ. ನಾವು ಡಿಸ್ಟ್ರಿಬ್ಯೂಟರ್ಸ್ ನೋಡ್ತಾ ಇದ್ದೀವಿ. ಆದಷ್ಟು ಬಂದರೆ ಒಳ್ಳೆ ಆಪರ್ಚುನಿಟಿ ಇದೆ, ಕೊಡ್ತೀವಿ, ಡಿಸ್ಟ್ರಿಬ್ಯೂಷನ್ ಕೊಡ್ತೀವಿ. ಮತ್ತು ಇನ್ನೊಂದು ಪ್ಲ್ಯಾಂಟ್ ಓಪನ್ ಮಾಡ್ತಾಯಿದ್ದೀವಿ ಹುಬ್ಳಿಯಲ್ಲಿ. ಸೊ ಅಲ್ಲಿ ಆ ಕಡೆ ಆ ಭಾಗ ನಾರ್ತ್ ಕರ್ನಾಟಕ ಕಡೆ ಎಲ್ಲ ನಾನು ಸಪ್ಲೈ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ನಾನು ಶೀಘ್ರದಲ್ಲೇ. ಸೊ ನಮ್ಮ ವ್ಯೂವರ್ಸ್ಗಳಿಗೆ ಯಾರ್ಯಾರು ಡಿಸ್ಟ್ರಿಬ್ಯೂಷನ್ ಇದ್ದರೆ ನಿಮ್ಗೆ ರೀಚ್ ಔಟ್ ಮಾಡ್ಬೋದಲ್ಲ? ಖಂಡಿತ ಬನ್ನಿ, ಹತ್ರ ಬನ್ನಿ, ಮಾತಾಡೋದ. ಒಳ್ಳೆ ಆಪರ್ಚುನಿಟಿ, ಬಿಸ್ನೆಸ್ ಆಪರ್ಚುನಿಟಿ. ಸರ್, ನಿಮ್ಮ ಪ್ರೈಸಿಂಗ್ ಸ್ಟ್ರಾಟಜಿ ಏನು ಸರ್? ಒಂದು ಬಾಟಲ್ಗೆ ಎಷ್ಟು ಪ್ರೈಸಿಂಗ್ ಬೀಳುತ್ತೆ? ಪೆಟ್ ಆಗಿರ್ಬೋದು, ಗ್ಲಾಸ್ ಬಾಟಲ್ ಆಗಿ? ಪೆಟ್ ಬಾಟ್ಲು 30 ರೂಪೀಸ್, ಗ್ಲಾಸ್ ಬಾಟ್ಲು 20ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ.
ಸರ್ ಈಗ ಯಾವುದೇ ಒಂದು ಫುಡ್ ಬಿಸ್ನೆಸ್ಸು ಅಥವಾ ಈ ಲಿಕ್ವಿಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದರೆ ಲೈಕ್ ಈ ಕ್ವಾಲಿಟಿ ಏನು ಮತ್ತು ಟೇಸ್ಟ್ ಕನ್ಸಿಸ್ಟೆಂಟ್ ಆಗಿರಬೇಕು. ಡೇ ಒನ್ನಿಂದ ಇಲ್ಲಿವರೆಗೂ ಅದೇ ಟೇಸ್ಟ್ ಅದೇ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡ್ಬಂದಿದೆ ನಿಮ್ಮ ಬ್ರ್ಯಾಂಡ್. ಅದನ್ನು ಲೈಕ್ ಹೇಗೆ ಹೇಳ್ತೀರಾ ಸರ್? ಅದೇ ಹೇಗೆ ಇವತ್ತಿನ ಸಿಚುವೇಶನ್ ಮಾರ್ಕೆಟ್ ಸರ್ವೇ ಆಗಬೇಕು ಅಂದರೆ ಟೇಸ್ಟು ಕ್ವಾಲಿಟಿ ಕೊಡಲೇಬೇಕು. ಸೊ ನಮ್ಮಲ್ಲೆಲ್ಲ ಎಲ್ಲ ಫಾರ್ಮುಲಾಸ್ ಎಲ್ಲ ಸೆಟ್ ಆಗಿದೆ. ಒಂದು 3 ಜನ ಅದೇ ಕೆಲಸದಲ್ಲಿ ಇರ್ತಾರೆ. ಸೊ ಆಚೆ ಥರ್ಡ್ ಪರ್ಸನ್ ನಾವು ಒಳಗೆ ಬಿಡಲ್ಲ ಇದನ್ನು ಮಾಡೋದಕ್ಕೆ. ನಾವೇ ಮಾಡ್ಕೊಳ್ಳೋದೆ. ಸೊ ಡೇ ಒನ್ನಿಂದನೂ ಎಲ್ಲ ಪ್ರೀಫಿಕ್ಸ್ ಎಲ್ಲ ಏನಿದ್ರು ಎಲ್ಲನೂ ಒಂದು ಸಿಸ್ಟಮೆಟಿಕ್ಕಾಗಿ ಮಾಡ್ತಾಯಿದ್ದೀವಿ. ಸೊ ಪ್ರೋಸೆಸ್ ಚೇಂಜ್ ಮಾಡಲ್ಲ ನಾವು. ಸೊ ಹಂಗಾಗಿ ಆ ಟೇಸ್ಟ್ನಾಗ ಮೇಂಟೈನ್ ಮಾಡ್ತಾಯಿದ್ದೀವಿ. ಓಕೆ ಸರ್, ನಿಮ್ಮ ಸೇಲ್ಸ್ ಹೇಗಿದೆ ಸರ್? ಎಲ್ಲೆಲ್ಲಿ ನೀವು ಕೊಡ್ತಾ ಇದ್ದೀರಾ? ಲೈಕ್ ಹೋಟೆಲ್ಸ್ ಆಗಿರ್ಬೋದು, ಅಲ್ಲಿ ಎಲ್ಲೆಲ್ಲಿ ನಡೀತಾ ಇದೆ ಸರ್? ಸೇಲ್ಸ್ ಚೆನ್ನಾಗಿದೆ. ಈಗ ಕಾಂಡಿಮೆಂಟ್ಸು ಜಾಸ್ತಿ ಹೋಗ್ತಾ ಇದೆ. ಹೋಟೆಲ್ ಸಪ್ಲೈ ಸ್ಟಾರ್ಟ್ ಮಾಡಿದ್ದೀವಿ. ಈ ಮಧ್ಯೆ ಈವೆಂಟ್ಸಿಗೆ ತುಂಬ ಕೇಳೋರಿದ್ದಾರೆ. ಈ ನಾನ್ ವೆಜ್ ಫಂಕ್ಷನ್ಸ್ಗೆ ಗೋಲಿ ಸೋಡಾ ತೊಗೊಳ್ತಾ ಇದ್ದಾರೆ. ಚೆನ್ನಾಗಿದೆ ಸರ್, ಸೇಲ್ಸ್ ಚೆನ್ನಾಗಿದೆ. ಓಕೆ ಸರ್, ನಿಮ್ಮ ಕಸ್ಟಮರ್ಸ್ ಫೀಡ್ಬ್ಯಾಕ್ ಏನಾದ್ರು ಪಾಸಿಟಿವ್ ಫೀಡ್ಬ್ಯಾಕ್ ಕೊಟ್ಟಿದ್ದೀರಾ? ಹೇಗಿದೆ ಕಸ್ಟಮರ್ ಸಪೋರ್ಟ್ ನಿಮಗೆ ಅಂತ? ಚೆನ್ನಾಗಿದೆ ಸರ್. ಪಾಸಿಟಿವ್ ಫೀಡ್ಬ್ಯಾಕು ಬಂದಿದೆ. ಅಲ್ಲಲ್ಲಿ ಯಾವಾಗ ನೆಗೆಟಿವ್ ಫೀಡ್ಬ್ಯಾಕು ಬರುತ್ತೆ. ಎಲ್ಲ ನೋಡಿ ನಾವು ಚೇಂಜ್ ಮಾಡ್ತಾ ಇದ್ದೀವಿ. ಓಕೆ ಸರ್, ನಿಮ್ಮ ಎಕ್ಸ್ಪೆನ್ಷನ್ ಸ್ಟ್ರಾಟಜಿ ಏನು ಸರ್? ನೆಕ್ಸ್ಟ್ ಎಲ್ಲೆಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಸರ್ ಈಗ ಹುಬ್ಳಿಲಿ ಒಂದು ಪ್ಲ್ಯಾಂಟ್ ಮಾಡ್ತಾ ಇದ್ದೀವಿ. ಸೊ ಆ ಸರೌಂಡಿಂಗಲ್ಲಿ ಎಲ್ಲರಿಗೂ ಡಿಸ್ಟ್ರಿಬ್ಯೂಷನ್ ಕೊಡೋ ಪ್ಲ್ಯಾನಲ್ಲಿ ಇದ್ದೀವಿ, ಕೊಡ್ತೀವಿ. ಇನ್ನೊಂದು 1 ಮಂತಲ್ಲಿ ಸ್ಟಾರ್ಟ್ ಆಗುತ್ತೆ ಪ್ಲ್ಯಾಂಟು ಹುಬ್ಳಿಯಲ್ಲಿ. ಓಕೆ ಸರ್, ನಿಮ್ಮ ಸ್ಟಾಫ್ ಸಪೋರ್ಟ್ ಎಷ್ಟು ನಿಮಗೆ ಸಪೋರ್ಟಿವ್ ಆಗಿದ್ದಾರೆ ಈ ಬ್ರ್ಯಾಂಡ್ ಬಿಲ್ಡ್ ಮಾಡಬೇಕು ಅಂತ? ಸರ್ ತುಂಬ ಸಪೋರ್ಟಿವ್ ಆಗಿದೆ. ಸ್ಟಾಫ್ ಸಪೋರ್ಟ್ ಇರೋದಕ್ಕೆ ಈ ಬ್ರ್ಯಾಂಡ್ ಇಷ್ಟು ತೊಗೊಂಬಂದಿರೋದು. ಓಕೆ. ಸೊ ನಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಸ್ಟಾಫಿಂದ ಇಲ್ಲ. ಓಕೆ ಸರ್, ಫೈನಲ್ ಆಗಿ ಈಗ ಇವಾಗ ಬರ್ತಿರೋ ಯಂಗ್ ಆಂಟರ್ಪ್ರಿನರ್ಸ್ಗಳಿಗೆ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿರೋ ಯೂತ್ಗಳಿಗೆ ನಿಮ್ಮ ಕಡೆಯಿಂದ ಏನು ಮೆಸೇಜ್ ಕೊಡಬೇಕು ಅಂತ ಇಷ್ಟಪಡ್ತೀರಾ ಸರ್? ಬರೀ 9 to 5 ಜಾಬ್ ಸ್ಟಿಕ್ ಆನ್ ಆಗದೆ ಎಕ್ಸ್ಪ್ಲೋರ್ ಮಾಡಿ. ಜಾಬ್ ಬೇರೆ, ಬಿಸ್ನೆಸ್ ಬೇರೆ. ಸೊ ಬಿಸ್ನೆಸ್ ಮಾಡಿದ್ರೆ ಗೊತ್ತಾಗುತ್ತೆ ಅವ್ರಿಗೆ. ಸೊ ನಮ್ಮಲ್ಲಿ ಬನ್ನಿ, ನಮ್ಮಲ್ಲೂ ಬಿಸ್ನೆಸ್ ಆಪರ್ಚುನಿಟಿ ಇದೆ, ಕೊಡ್ತೀವಿ. ಸುಮ್ಮನೆ ಒಂದು ಬೌಂಡ್ರಿಯಲ್ಲಿ ಇರೋಕ್ಕೆ ಹೋಗ್ಬೇಡಿ ಅಷ್ಟೇ. ಬೌಂಡ್ರಿಯಿಂದ ಆಚೆ ಬನ್ನಿ, ಗೊತ್ತಾಗುತ್ತೆ ಲೈಫ್ ಅಂದರೆ ಏನು ಅಂತ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ, ನನ್ನ ಹೆಸರು ಶಾಂತಕುಮಾರ್ ಅಂತ. ಗೋಲಿ ಸೋಡಾದ ಫೌಂಡ್ರು ಮತ್ತು ಪ್ರೊಪ್ರೈಟ್ರು. ವುಲ್ಫ್ ಮೈಂಡ್ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.